ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಸ್ಪೆಷಲ್ ಸಮೋಸ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸಮೋಸ ಯಾರಿಗೆ ತಾನೇ ಇಷ್ಟ ಇರಲ್ಲ, ಹೆಚ್ಚಾಗಿ ಎಲ್ಲರಿಗೂ ಇಷ್ಟ ಇರುತ್ತೆ. ಖಂಡಿತವಾಗ್ಲೂ ಮನೆಯಲ್ಲಿ ನಾವು ತುಂಬ ಸಿಂಪಲಾಗಿ ಈಸಿಯಾಗಿ ಇದನ್ನು ಮಾಡ್ಬೋದು, ಹಾಗೂ ತುಂಬ ರುಚಿಯಾಗಿ ಕೂಡ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಹಾಗೂ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಹೊರಗಡೆ ಕವರ್ ಕೂಡ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ಓಕೆ, ಇವಾಗ ಇದನ್ನು ಮನೆಯಲ್ಲಿ ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಫಸ್ಟ್ ಇದಕ್ಕೆ ಮಸಾಲವನ್ನು ರೆಡಿ ಮಾಡೋಣ. ನಾವು ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ ಕಡಾಯಲ್ಲಿ, ಹಾಗೂ ಇದಕ್ಕೆ ಸ್ವಲ್ಪ ನಾನು ಜೀರಿಗೆ 1/4 ಟೇಬಲ್ ಸ್ಪೂನ್ ಅಷ್ಟು. ನೆಕ್ಸ್ಟ್ ಇಲ್ಲಿ 1 ಈರುಳ್ಳಿಯನ್ನು ನಾನು ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ, ಹಾಗೂ 2 ಹಸಿಮೆಣಸು. ಓಕೆ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಇದನ್ನು ನಾವು ಫ್ರೈ ಮಾಡೋಣ. ಓಕೆ, ಇವಾಗ ನಾವು ಇದಕ್ಕೆ ಸ್ವಲ್ಪ ಹಸಿ ಬಟಾಣಿಯನ್ನು ಹಾಕಿದ್ದೀನಿ. ಇದೇ ಆದರೆ ಮಾತ್ರ ಹಾಕಿ, ಇಲ್ದಿದ್ರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು. ಅಥವಾ ಒಣ ಬಟಾಣಿ ಇದೆ ಆದರೆ ಅದನ್ನು ಕೂಡ ನೀವು ನೆನೆ ಹಾಕಿ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದನ್ನು ನಾನು ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇದರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಇದು ಬೇಕಿದ್ದರೆ ಮಾತ್ರ ನೀವು ಮಾಡ್ಬೋದು, ಅಥವಾ ಹೀಗೇನೂ ನೀವು ಇಡ್ಬೋದು, ಏನಾಗೋದಿಲ್ಲ. ಆದರೆ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಬಾಜಿ ಎಷ್ಟು ಸಾಫ್ಟ್ ಆಗಿರುತ್ತೆ ನೋಡಿ ಒಳಗಡೆದು, ಅಷ್ಟು ಚೆನ್ನಾಗಾಗುತ್ತೆ. ಓಕೆ, ಇದಕ್ಕೆ ಸ್ವಲ್ಪ ಇವಾಗ ಮಸಾಲ ಹಾಕೋಣ. ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೂ ಸ್ವಲ್ಪ ಗರಂ ಮಸಾಲ, ಮತ್ತು ಇಲ್ಲಿ ಸ್ವಲ್ಪ ನಾನು ಅರಶಿನ ಪೌಡರ್ ಹಾಕಿದ್ದೀನಿ, ಆಮ್ಚೂರು ಪೌಡರ್ ಹಾಕಿದ್ದೀನಿ ನಾನು, ಹಾಗೂ ಜೀರಾ ಪೌಡರ್. ಇದರಲ್ಲಿ ಯಾವುದು ಉಂಟು ನೋಡಿ ಅದು ಮಾತ್ರ ಹಾಕಿ ನೀವು. ಆಮ್ಚೂರು ಸ್ವಲ್ಪ ಹುಳಿ ಬರಲಿಕ್ಕೋಸ್ಕರ ಹಾಕ್ತಾರೆ. ಆಮೇಲೆ ಆಮ್ಚೂರು ಪೌಡರ್ ಇಲ್ಲದಿದ್ದರೆ 2 ಹನಿಯಷ್ಟು ನೀವು ಲಿಂಬೆ ರಸ ಹಾಕ್ಬೋದು. ಓಕೆ, ಆಮೇಲೆ ಆಲೂಗೆಡ್ಡೆಯನ್ನು ನಾನು ಹಾಕಿದ್ದೀನಿ. ನಾನಿಲ್ಲಿ 3 ದೊಡ್ಡ ಆಲೂಗೆಡ್ಡೆಯನ್ನು ಯೂಸ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಇದೆ ಆದರೆ ಪುದೀನ ಕೂಡ ಹಾಕಿ ಚೆನ್ನಾಗಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಓಕೆ, ಇವಾಗ ಬಾಜಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಕರೆಕ್ಟಾಗಿ ಮಿಕ್ಸ್ ಮಾಡಿ, ಆಮೇಲೆ ಉಪ್ಪು ಎಲ್ಲ ಸರಿಯಾಗಿದೆ ಅಂತ ನೋಡಿ. ಯಾಕೆಂದರೆ ಬಾಜಿ ಚಪ್ಪೆ ಆದರೆ ಮತ್ತು ಎಲ್ಲದರ ರುಚಿನೇ ಹೋಗುತ್ತೆ. ಹಾಗಾಗಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ಮೊದಲು, ಆಮೇಲೆ ಒಮ್ಮೆ ಟೇಸ್ಟ್ ಕೂಡ ನೋಡಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ. ನೋಡಿ, ಇವಾಗ ರೆಡಿಯಾಗಿದೆ ಇದು. ಇದನ್ನು ಇವಾಗ ಪಕ್ಕದಲ್ಲಿ ಇಡೋಣ. ಸ್ವಲ್ಪ ತಣ್ಣಗೆ ಕೂಡ ಆಗಬೇಕಿದು. ಅಷ್ಟರವರೆಗೂ ನಾವು ಹಿಟ್ಟು ರೆಡಿ ಮಾಡೋಣ. ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಬೇಕಿದ್ರೆ ಗೋಧಿ ಹಿಟ್ಟು ಕೂಡ ತೊಗೊಳ್ಬೋದು. 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಹಾಗೂ ಓಮ ಕಾಳನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅಜ್ವಾಯಿನ್ ಹೇಳ್ತಾರೆ ನೋಡಿ ಅದು. ಇಲ್ಲಿ ನಾನು ತುಪ್ಪವನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಬೇಕಿದ್ರೆ ಮಾತ್ರ ನೆಕ್ಸ್ಟ್ ಇದಕ್ಕೆ ಯೂಸ್ ಮಾಡ್ತೀನಿ. ಎಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು. ತುಪ್ಪ ಇದೆ ಆದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಆಯಿಲ್ ಕೂಡ ಹಾಕ್ಬೋದು, ಚೆನ್ನಾಗಾಗುತ್ತೆ, ಏನೂ ಟೆನ್ಷನ್ ಇಲ್ಲ. ಓಕೆ, ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಉಂಡೆ ರೀತಿ ಬಂದರೆ ಮಾತ್ರ ಇದು ಕರೆಕ್ಟಾಗಿದೆ ಅಂತ ಹೇಳಿ. ಉಡಿ ಬಂತಂತಾದರೆ ಸ್ವಲ್ಪ ತುಪ್ಪವನ್ನು ಎಕ್ಸ್ಟ್ರಾ ಹಾಕಿ. ಓಕೆ, ನೋಡಿ ಇವಾಗ ನೋಡಿ ಕರೆಕ್ಟಾಗಿ ಒಂದು ಉಂಡೆ ರೀತಿ ಬರ್ತಾ ಉಂಟು. ಇದು ಇವಾಗ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಸಾಕು ಅಂತ ಹೇಳಿ ಅರ್ಥ. ಇವಾಗ ಇದು ಸ್ವಲ್ಪನೇ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡೋಣ. ಇಲ್ಲಿ ನಮಗೆ ಟೈಟ್ ಹಿಟ್ಟು ಬೇಕು, ಸ್ವಲ್ಪ ಗಟ್ಟಿಯಾದ ಹಿಟ್ಟು ಬೇಕು. ಸಾಫ್ಟ್ ಇರುತ್ತೆ ನೋಡಿ, ನಾವು ಚಪಾತಿಗೆಲ್ಲ ಮಾಡ್ತೀವಿ ಆ ರೀತಿ ಬೇಡ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ನೀವು ಮಿಕ್ಸ್ ಮಾಡಬೇಕು. ಎಷ್ಟು ಹಿಟ್ಟು ಗಟ್ಟಿರುತ್ತೆ ನೋಡಿ ಅಷ್ಟು ಕ್ರಿಸ್ಪಿಯಾಗಿಯೂ ಬರುತ್ತೆ, ಹಾಗೂ ನಿಮಗೆ ಸಮೋಸ ಮಾಡ್ತೀವಿ ನೋಡಿ ಹೊರಗಡೆ ಪಟ್ಟೆ, ಅದು ಕೂಡ ನಿಮಗೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ಇದನ್ನು ಟೈಟಾಗಿ ನೋಡಿ, ನೀವು ಸ್ವಲ್ಪ ನೀರು ಹಾಕಿ ಒಳ್ಳೆ ರೀತಿ ಈ ರೀತಿ ನೀವು ಹಿಟ್ಟು ಮಸಾಜ್ ಮಾಡ್ತಾರೆ, ಏನು ಮಾಡ್ತಾರೆ ಹೇಳ್ತಾರೆ ನೋಡಿ, ಆ ರೀತಿ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಇದು ನೋಡಿ ಈ ರೀತಿ ಗಟ್ಟಿಯಾಗದು ಬೇಕು ನಮಗೆ, ಹೀಗೆ ಟೈಟ್ ಇಟ್ಟು ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಇವಾಗ ಇದೊಂದು 5 ನಿಮಿಷ ನಮಗೆ ಹಾಗೆಯೇ ರೆಸ್ಟಿಗೆ ಇಡಲಿಕ್ಕೆ ಉಂಟು. ಹಾಗಾಗಿ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಓಕೆ, ಇವಾಗ 5 ನಿಮಿಷ ಆಗಿದೆ ನೋಡಿ, ಹಿಟ್ಟು ಕರೆಕ್ಟಾಗಿದೆ. ಸ್ವಲ್ಪ ಇದನ್ನು ಈ ರೀತಿ ಮಿಕ್ಸ್ ಮಾಡಿ, ಹಾಗೂ ಸಣ್ಣ ಉಂಡೆಯಾಗಿ ತೆಗೀರಿ. ಚಪಾತಿಗೆ ತೆಗಿತೀವಿ ನೋಡಿ, ಅದಕ್ಕಿಂತ ಸ್ವಲ್ಪ ದೊಡ್ಡದು ತೆಗೆದರೆ ಸಾಕು. ನೋಡಿ ಈ ರೀತಿ. ಓಕೆ, ಇವಾಗ ಇದನ್ನು ಲಾಟಿಸೋಣ. ಓಕೆ, ನೋಡಿ ರೌಂಡಾಗಿ ಬರಲಿಕ್ಕಿಲ್ಲ ಇದು. ನಾನು ಹೇಳ್ತೀನಿ ಯಾವ ಆಕಾರದಲ್ಲಿ ಇದನ್ನು ನೀವು ಮಾಡಬೇಕಂತ ಹೇಳಿ. ನೋಡಿ ಸ್ವಲ್ಪ ಈ ರೀತಿ ನೀವು ಲಾಟಿಸಬೇಕಾಗತ್ತೆ ನೋಡಿ, ಹೀಗೆ ನೋಡಿದ್ರಲ್ಲ ಈ ರೀತಿ.
ಮೊಟ್ಟೆ ಶೇಪೆಲ್ಲ ಇರುತ್ತೆ ನೋಡಿ, ಆ ರೀತಿ. ಇವಾಗ ಮಧ್ಯದಲ್ಲಿ ಒಂದು ಕಟ್ ಮಾಡೋಣ. ಇದನ್ನು 2 ಭಾಗ ಆಯಿತು. ಇದು ನೋಡಿ, ಈ ರೀತಿ ಇಷ್ಟು ದಪ್ಪ ಬೇಕು ನಮಗೆ. ಇದು ತುಂಬ ತೆಳು ಮಾಡಲಿಕ್ಕೆ ಇಲ್ಲ ಇದು. ಓಕೆ, ನೋಡಿದ್ರಲ್ಲ. ಇವಾಗ ನಾನು ತೋರಿಸ್ತೀನಿ ನಿಮಗೆ. ಒಂದು ಪಟ್ಟೆಯನ್ನು ತಗೊಳ್ಳಿ. ಫಸ್ಟಿಗೆ ಇಲ್ಲಿ ನೀರನ್ನು ಹಾಕಿ ಆಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನೋಡಿ, ಹೀಗೆ ಕರೆಕ್ಟಾಗಿ ಈ ರೀತಿ. ಹಾಗೂ ಇದರ ತುದಿಯನ್ನು ಮಾತ್ರ ಕರೆಕ್ಟಾಗಿ ನೀವು ನೋಡಿ ಈ ರೀತಿ ಅಂಟಿಸಬೇಕು, ಫೋಲ್ಡ್ ಮಾಡಬೇಕು. ಓಪನ್ ಆಗುತ್ತೆ, ಇಲ್ದಿದ್ರೆ ಅದು ನೀರು ಹಾಕಲೇಬೇಕು. ಆವಾಗ ಮಾತ್ರ ಕರೆಕ್ಟಾಗಿ ಅದು ಒಂದಕ್ಕೊಂದು ತಾಗಿ ನಿಲ್ಲುತ್ತೆ. ಓಕೆ ನೋಡಿ, ಈ ರೀತಿ ಓಪನ್ ಆಗುತ್ತೆ ನೋಡಿ. ಕರೆಕ್ಟಾಗಿ ಒಳಗಡೆಯಿಂದ ಕೂಡ ನೀವು ಇದನ್ನು ಕರೆಕ್ಟಾಗಿ ಇದನ್ನು ಅಂಟಿಸಿ. ಓಕೆ ನೋಡಿ, ಈ ರೀತಿ ಕೈಯೊಳಗೆ ಹೀಗೆ ಇಡಬೇಕು ನೀವು ಇದನ್ನು. ಆಮೇಲೆ ಸಮೋಸದ ನಾವು ಬಾಜಿ ಮಾಡಿದ್ವಿ ನೋಡಿ, ಫಿಲ್ಲಿಂಗ್ಸ್ ಅದು ಇದರ ಒಳಗೆ ಹಾಕಿ ಟೈಟಾಗಿ ಹಾಕಬೇಕು ಇದಕ್ಕೆ ನೋಡಿ. ಹೀಗೆ ಫುಲ್ ಮೇಲೆ ತನಕ ಹಾಕಿ ಸ್ವಲ್ಪ ಜಾಗ ಬಿಟ್ಟರೆ ಸಾಕು ನೋಡಿ. ಟೈಟಾಗಿ, ಆದಷ್ಟು ಟೈಟಾಗಿ ಹಾಕಿ. ಆವಾಗ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಕಾಣುತ್ತೆ ಸಮೋಸ. ಆಮೇಲೆ ಇನ್ನೊಮ್ಮೆ ಇಲ್ಲೆಲ್ಲ ನೀರು ಹಾಕಿ ಆಮೇಲೆ ನೋಡಿ ಇದನ್ನು ತಗೊಂಡು ಸೀರೆಗೆಲ್ಲ ಯಾವ ರೀತಿ ನೆರಿಗೆ ತೆಗಿತೀವಿ ನೋಡಿ, ಆ ರೀತಿ ನೋಡಿ ಇಲ್ಲಿ ಫೋಲ್ಡ್ ಮಾಡಬೇಕು ನೋಡಿ, ಹೀಗೆ. ಆಮೇಲೆ ಇದನ್ನು ಇಟ್ಕೊಂಡು ನೋಡಿ ಈ ರೀತಿ ಇದನ್ನಿಟ್ಕೊಂಡು ಇಲ್ಲಿಗೆ ತಾಗಿಸಿ ನೋಡಿ, ಹೀಗೆ ಕರೆಕ್ಟಾಗಿ ಇದನ್ನು ಅಂಟಿಸಬೇಕು ನಾವು. ಈ ರೀತಿ ಒತ್ತಿ ಕರೆಕ್ಟಾಗಿ. ಆಮೇಲೆ ಎಲ್ಲವನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಒಂದಕ್ಕೊಂದು ತಾಗಿಸಿ ನೋಡಿ, ಹೀಗೆ. ನೀರು ಹಾಕಿದ್ರಿಂದ ಈಸಿಯಲ್ಲಿದು ಅಂಟುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಕುತ್ಕೊಳ್ಬೇಕು ಸಮೋಸ ಹಿಡಿಯುವಾಗ ನೋಡಿ, ಹೀಗೆ. ನೋಡಿದ್ರಲ್ಲ. ಎಲ್ಲಿಯಾದರೂ ನಿಮಗೆ ಡೌಟ್ ಇದೆ ಆದರೆ ಸ್ವಲ್ಪ ನೀರನ್ನು ಹಾಕಿ ನೋಡಿ, ಈ ರೀತಿ ಕುತ್ಕೊಳ್ಬೇಕು ಸಮೋಸ. ಇವಾಗ ಇದು ಕರೆಕ್ಟಾಗಿದೆ ನೋಡಿ. ಇದೇ ರೀತಿ ನೀವು ಎಲ್ಲವನ್ನು ಕೂಡ ಮಾಡಿದರೆ ಆಯಿತು. ನೋಡಿದ್ರಲ್ಲ, ಇದರ ಪಟ್ಟಿ ಸ್ವಲ್ಪ ನಾನು ಹೇಳಿದಾಗೆ ದಪ್ಪ ಇರಬೇಕು. ಉಳಿದ ಸಮೋಸ ಮಾಡ್ತೀವಿ ನೋಡಿ, ಸಣ್ಣ ಸಮೋಸ, ಆ ರೀತಿ ಇರಬಾರ್ದು. ಆಮೇಲೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಎಣ್ಣೆ ತುಂಬ ಬಿಸಿಯಾಗಿ ಇರಬಾರ್ದು. ಸಮೋಸ ಹಾಕ್ತಾ ಇದ್ದೀನಿ ನೋಡಿ. ಸಮೋಸ ನೋಡಿ ಯಾವ ರೀತಿ ಬರ್ತಾ ಉಂಟು, ನಿಮ್ಗೆ ಗೊತ್ತಾಗುತ್ತೆ ಆವಾಗ ಎಣ್ಣೆ ಎಷ್ಟು ಬಿಸಿಯಾಗಿದೆ ಅಂತ ಹೇಳಿ. ಹಾಗಾಗಿ ಜೋರಲ್ಲಿ ಹೈ ಫ್ಲೇಮಲ್ಲಿ ಇಡಬೇಡಿ. ಎಣ್ಣೆ ಓವರ್ ಆಗಿ ಬಿಸಿ ಆಗಿರಬಾರ್ದು. ಈ ರೀತಿ ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಓಕೆ, ನೋಡಿದ್ರಲ್ಲ. ಇದೇ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಟರ್ನ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ನೀವು ಫ್ರೈ ಮಾಡಿ. ಇಷ್ಟೇ ಮಾಡಲಿಕ್ಕಿರೋದು. ತುಂಬ ಸಿಂಪಲ್ ಇದೆ ಅಲ್ವಾ. ಮನೆಯಲ್ಲಿ ತುಂಬ ಈಸಿಯಾಗಿ ನಾವು ಇದನ್ನು ಮಾಡ್ಬೋದು. ಚಟ್ನಿಯಲ್ಲಿ, ಸಾಸೊಂದಿಗೆ, ಯಾವುದರೊಂದಿಗೆ ಕೂಡ ಇದನ್ನು ನಾವು ತಿನ್ಬೋದು. ಅಥವಾ ಖಾಲಿ ಕೂಡ ತಿನ್ಬೋದು, ಚೆನ್ನಾಗಾಗುತ್ತೆ. ಹೊರಗಡೆ ಸಮೋಸಕ್ಕಿಂತಲೂ ನಾವು ಮನೆಯಲ್ಲೇ ಮಾಡಿದ್ದು ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ ನೋಡಿ. ಓಕೆ, ಇದೇ ರೀತಿ ನೀವು ಎಲ್ಲವನ್ನು ಮಾಡಿದರೆ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಯಾವ ರೀತಿ ಬಂದಿದೆ ಅಂತ ನೋಡಿ. ಇದು ಈ ರೀತಿ ಕ್ರಿಸ್ಪಿ ಆಗೋವರೆಗೂ, ಕಲರ್ ಬರೋವರೆಗೂ ನೀವು ಫ್ರೈ ಮಾಡಿದರೆ ಆಯಿತು. ಎಣ್ಣೆ ಫಾಸ್ಟಾಗಿ ಇಡಬೇಡಿ, ಮಾತ್ರ ಸ್ಲೋವಲ್ಲಿ ಇಡಿ. ಯಾಕೆಂದರೆ ಇದರ ನಾವು ಹೊರಗಡೆ ಕವರ್ ಮಾಡಿರ್ತೀವಿ ನೋಡಿ, ಅದು ಸ್ವಲ್ಪ ದಪ್ಪ ಅಲ್ವಾ. ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕಾದ್ರೆ ಎಣ್ಣೆ ಸ್ಲೋವಲ್ಲಿ ಇರಬೇಕು, ಮೀಡಿಯಮಲ್ಲಿ ಇರಬೇಕು. ಓಕೆ ನೋಡಿ, ಸಮೋಸ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಯಾರಿಗೆಲ್ಲ ಸಮೋಸ ಅಂದರೆ ಇಷ್ಟ ನೋಡಿ, ಅವರು ಇದನ್ನು ನೋಡಿದ ತಕ್ಷಣ ಇದಕ್ಕೆ ಲೈಕ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್, ವಾಟ್ಸಪ್, ಫೇಸ್ಬುಕ್ ಯಾವುದರಲ್ಲಿ ಎಲ್ಲದರಲ್ಲಿ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಇದು ಸಿಗಲಿ, ತಿನ್ನಲಿ ಎಲ್ಲರೂ ಕೂಡ ಅಂತ ಹೇಳಿ. ಆಮೇಲೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಡೈಲಿ ನಾನು ವೀಡಿಯೋಸ್ ಹಾಕ್ತೀನಿ, ನಿಮಗೆ ಅದು ನೋಟಿಫಿಕೇಷನ್ ಬರಲಿ ಅಂತ ಹೇಳಿ. ಓಕೆ, ಇದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳಿ ನಾನು ಫಸ್ಟಿಗೆ ನಿಮಗೆ ತೋರಿಸಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ತುಂಬ ಬಿಸಿ ಕೂಡ ಉಂಟು ಇವಾಗ ನೋಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಇದು. ಒಮ್ಮೆ ಟ್ರೈ ಮಾಡಿ, ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಮನೆಯಲ್ಲಿರಿ, ಸೇಫ್ ಆಗಿರಿ, ಒಳ್ಳೆಯದನ್ನು ಮಾಡಿ ತಿನ್ನಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.